ದೇವರಿಗೆ ಇದನ್ನೇ ಬೇಡಿಕೊಳ್ಳಬೇಕು. ಅನ್ಯಾಯದಿಂದ ಹಣ ಗಳಿಸುವಂತಹ ದುಷ್ಟ ಪ್ರವೃತ್ತಿ ನಮ್ಮಲ್ಲಿ ಬೇಡ. ಅನ್ಯಾಯದ ಹಣ ನಮ್ಮ ಹತ್ತಿರ ಬರುವುದು ಬೇಡ. ಅನ್ಯಾಯದ ಹಣ ಬಂದ್ರೆ ಅಧರ್ಮ ಮಾಡುವ ಬುದ್ಧಿಯೇ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಎಂತಹ ಧನವನ್ನು ನಾವು ಸಂಪಾದನೆ ಮಾಡುತ್ತೇವೆ ಆ ರೀತಿ ನಮ್ಮ ಬುದ್ಧಿ ಕೆಲಸ ಮಾಡುತ್ತೆ. ಧರ್ಮದಿಂದ ನ್ಯಾಯದಿಂದ ಸಂಪಾದನೆ ಮಾಡಿದರೆ ಧರ್ಮವನ್ನೇ ಮಾಡುವ ಸದ್ಬುದ್ಧಿ ಇರುತ್ತೆ. ಅಧರ್ಮದಿಂದ ಅನ್ಯಾಯದಿಂದ ಮೋಸದಿಂದ ನಾವು ಹಣವನ್ನು ಸಂಪಾದನೆ ಮಾಡಿದರೆ ಕೆಟ್ಟ ವಿಚಾರಗಳೇ ನಮ್ಮಲ್ಲಿ ಬರುವುದಕ್ಕೆ ಸಾಧ್ಯ. ಯಹ ಅರ್ಥೇ ಶುಚಿ ಸ ಶುಚಿ ಅಂತ ಮಹಾಭಾರತ ಹೇಳುತ್ತೆ. ನಿಜವಾದ ಶುಚಿ, ಶುದ್ಧಿ ಯಾವುದರಲ್ಲಿ? ಸ್ನಾನ ಮಾಡಿದರೆ ಶುದ್ಧಿ, ಅನೇಕ ಮೃತ್ತಿಕಾದಿಗಳ ಲೇಪನ ಮಾಡಿಕೊಂಡ್ರೆ ಶುದ್ಧಿ. ಯಾವುದರಿಂದ ಶುದ್ಧಿ? ಯಹ ಅರ್ಥೇ ಶುಚಿ ಸ ಶುಚಿ ಅಂತ. ಯಾವನ ಹತ್ತಿರ ಬರುವ ಹಣ ಶುದ್ಧವಾಗಿದೆ ಆ ವ್ಯಕ್ತಿ ನಿಜವಾಗಿ ಶುದ್ಧ ಅಂತ ಮಹಾಭಾರತ ಹೇಳುವಂತಹ ಮಾತು. ಇದನ್ನೆಲ್ಲ ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು.